ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಟಮಿನ್ ರಿಚ್ ಆದಂತಹ ಹಾಗೆ ಪ್ರೋಟೀನ್ ರಿಚ್ ಆದಂತಹ ಒಂದು ಪಲ್ಯವನ್ನು ಸುಲಭವಾಗಿ ಒಂದು 10ರಿಂದ 12 ನಿಮಿಷದೊಳಗೆ ಹೇಗೆ ಮಾಡಿಕೊಳ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಬಾಳೆ ಹೂವಿನ ಪಲ್ಯ ಮಾಡುವ. ಬಾಳೆ ಹೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಅದರಿಂದಾಗಿ ಹೊಟ್ಟೆಯ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗ್ತದೆ. ಅದಂಥದ್ದೊಂದು ಒಂದು ಪಲ್ಯವನ್ನು ಈಗ ಮಾಡುವ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ 1 ಕಪ್ಪು ಹೆಸರ ಕಾಳು ಮೊಳಕೆ ಬರಿಸಿ ತಗೊಂಡಿದ್ದೇನೆ. ಹಾಗೆಯೇ 1 ಬಾಳೆಯ ಹೂ, 1 ಈರುಳ್ಳಿ, ಇವಿಷ್ಟೇ ಐಟಮ್ಸ್ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು. ಉಳಿದಿರೋದು ಮಸಾಲೆ ಸಾಮಗ್ರಿಗಳು. ಮೊದಲಿಗೆ ಎಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳುವ. ಈರುಳ್ಳಿಯನ್ನು ನಿಮಗೆ ಸ್ಲೈಸ್ ಬೇಕಾದ್ರೆ ಸ್ಲೈಸ್ ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿದ್ರೆ ಸಣ್ಣದಾಗಿ ಕಟ್ ಮಾಡಿಕೊಳ್ಬೋದು. ಈಗ ಬಾಳೆಯ ದಂಡನ್ನು ಹೆಚ್ಚಿಕೊಳ್ಬೇಕು. ಅದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ನೀರು ಇಟ್ಕೊಳ್ಳಿ. ಬಾಳೆಯಲ್ಲಿ ಒಂದು ಕನರ್ ಇರ್ತದೆ, ಆ ಕನರ್ ಕಹಿ ಆಗ್ತದೆ. ಅದಕ್ಕೋಸ್ಕರ ಆ ಕನರನ್ನು ತೆಗೆಸಲಿಕ್ಕೋಸ್ಕರ, ಹಾಗೆಯೇ ಬಾಳೆ ಹೂ ಕಪ್ಪಾಗೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಅದನ್ನು ಈ ಥರ ನೀರಿಗೆ ಹಾಕೋದು ಬಹಳ ಮುಖ್ಯ. ಇದರಲ್ಲಿ ನೋಡಿ ಮೇಣ ಇರ್ತದೆ, ಫ್ರೆಶ್ ಅಂತಾದರೆ. ಬಾಡಿದರೆ ಮೇಣ ಸಿಗಲಿಕ್ಕಿಲ್ಲ ನಿಮಗೆ ಅಂಗಡಿಯಲ್ಲೆಲ್ಲ ತಂದರೆ. ನಾವಿದನ್ನು ಆವಾಗ ಬಾಳೆ ಗಿಡದಿಂದ ಮುರಿದು ತಂದು ಮಾಡ್ತೇವೆ. ಬಾಳೆಗೊನೆ ಆಲ್ಮೋಸ್ಟ್ ಬೆಳೀತಾ ಬಂತು ಅಂತ ಹೇಳುವಾಗ ನಾವು ಇದನ್ನು ಕಟ್ ಮಾಡಿಕೊಳ್ತೇವೆ. ಆಮೇಲೆ ಇದನ್ನು ಪಲ್ಯ, ಚಟ್ನಿ, ಪತ್ರೊಡೆ ಹೀಗೆ ಎಷ್ಟಿದೆ ಅಂತೇಳಿ ಅದರ ಮೇಲೆ ಡಿಪೆಂಡ್ ಎಂತ ಮಾಡ್ಬೋದು ಅಂತ ಹೇಳೋದನ್ನು. ಸಣ್ಣದಿದ್ದರೆ ಚಟ್ನಿ ಮಾಡ್ತೇವೆ, ದೊಡ್ಡದಿದ್ದರೆ ಪಲ್ಯ ಮಾಡ್ತೇವೆ. ಹಾಗೆಯೇ ಪತ್ರೊಡೆ ಜಾಸ್ತಿ ಇದ್ದರೆ ಪತ್ರೊಡೆ ಕೂಡ ಮಾಡಲಿಕ್ಕೆ ಒಳ್ಳೆಯದಿದ್ದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಎಷ್ಟು ಸಣ್ಣಕ್ಕೆ ನಿಮಗೆ ಸಾಧ್ಯವೋ ಅಷ್ಟು ಸಣ್ಣಕ್ಕೆ ಹೆಚ್ಚಿದರೆ ಅದು ಸುಲಭವಾಗಿ ಬೇಯ್ತದೆ. ಇಲ್ಲದಿದ್ದರೆ ನಾರಿನ ಥರ ಸಿಗ್ತದೆ ಅದು ಅಗೀಲಿಕ್ಕೆ. ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಈಗ ಒಂದು ಬಾಣಲೆಗೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಮೆಣಸು, ಕರಿಬೇವು, ಇಂಗು, ಬೇಕು ಅಂತಾದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ. ಇವಿಷ್ಟನ್ನು ಹಾಕಿ ಸಿಡಿಸಿಕೊಂಡು, ಇದು ಸಿಡಿದ ನಂತರ ಕಟ್ ಮಾಡಿ ಇಟ್ಟಂತಹ ಈರುಳ್ಳಿ ಸ್ಲೈಸ್ ಮಾಡಿ ಬೇಕಾದ್ರೆ ಹಾಕ್ಬೋದು, ಸಣ್ಣದಾಗಿ ಹೆಚ್ಚಿ ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು 1 ನಿಮಿಷ ಫ್ರೈ ಮಾಡಿ. ಈರುಳ್ಳಿಯನ್ನು ಟ್ರಾನ್ಸ್ಪರೆಂಟ್ ಎಲ್ಲ ಆಗಬೇಕು ಅಂತಿಲ್ಲ, ಜಸ್ಟ್ 1 ನಿಮಿಷ ಫ್ರೈ ಮಾಡಿ ನಂತರ ಅದಕ್ಕೆ ನಾವು ನೀರಿನಲ್ಲಿ ಏನು ನೆನೆಸಿ ಇಟ್ಕೊಂಡಿದ್ದೇವೆ ಆ ಬಾಳೆ ಹೂವನ್ನು ಅದಕ್ಕೆ ಹಾಕ್ಕೊಳ್ಳುವ. ಆ ನೀರು ಬೇಡ ಅದಕ್ಕೆ, ಆ ನೀರು ನಾವು ಚೆಲ್ಲುವುದು. ಅದರಿಂದ ಪೂರ್ತಿಯಾಗಿ ನೀರು ತೆಗೆದು ನೋಡಿ ಈ ಥರ ಹಿಂಡಿ ಹಾಕಿ ಅದಕ್ಕೆ. ಅದರಲ್ಲಿರುವ ನೀರು ಬೇಡ, ಅದರಲ್ಲಿರುವ ನೀರು ಬರೋದ್ರಿಂದ ಅದೊಂಥರ ಕಹಿ ಟೇಸ್ಟ್ ಬರ್ತದೆ. ಹಾಗಾಗಿ ಇದನ್ನು ಈಗ ಒಂದು 2-3 ನಿಮಿಷ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಳುವ. ಆವಾಗ ಅದು ಒಳ್ಳೆ ರುಚಿ ಆಗ್ತದೆ. ಹಾಗಾಗಿ ಇನ್ನಿದಕ್ಕೆ ನಾವೇನು ಮೊಳಕೆ ಬರಿಸಿ ತೆಗೆದಿಟ್ಕೊಂಡಿದ್ದೇವೆ ಹೆಸರ ಕಾಳು, ಅದನ್ನು ಹಾಕ್ಕೊಳ್ಳುವ. ಹೆಸರ ಕಾಳು ಕೂಡ ಹಾಗೆ ನಿಮಗೆ ಗೊತ್ತೇ ಇದೆ, ಅದು ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳಿಕೊಂಡು. ಬಾಳೆ ನಾರಿನಂಶ ಇದೆ ಅದರಲ್ಲಿ. ಇದು ಮೂರನ್ನು ಕೂಡ ಒಂದು 2-3 ನಿಮಿಷವರೆಗೆ ಈ ಥರ ಮಗುಚಿಕೊಳ್ಳುವ. ಬಾಳೆ ಹೂವನ್ನು 1-2 ನಿಮಿಷ ಮಗುಚಿದ ನಂತರ ಅದಕ್ಕೆ ಹೆಸರ ಕಾಳು ಹಾಕ್ಕೊಳ್ಳಿ. ಹೆಸರ ಕಾಳು ಹಾಕಿ 1-2 ನಿಮಿಷ ಮಗುಚಿ ಅದನ್ನು. ನಂತರ ಅದಕ್ಕೆ ಒಂದು ಸ್ವಲ್ಪ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು ಅರ್ಧದಿಂದ 3/4 ಗ್ಲಾಸ್ ಸಾಕಾಗ್ತದೆ. ಎರಡೂ ಕೂಡ ಪಕ್ಕ ಬೇಯ್ತದೆ ಅದು. ಹಾಗಾಗಿ ಹೆಸರ ಕಾಳು ಕೂಡ ನಮಗೇನು ಜಾಸ್ತಿ ಬೆಂದು ಮೆತ್ತಗೆ ಆಗೋದೇನು ಬೇಡ. ಬಾಳೆದಂಡು ಕೂಡ ಹಾಗೆ, ಬಾಳೆಯ ದಂಡಲ್ಲ ಹೂವು ಕೂಡ ಹಾಗೆಯೇ. ಈರುಳ್ಳಿ ಕೂಡ ಪಕ್ಕ ಬೇಯ್ತದೆ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಶಿನ, ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟನ್ನು ಹಾಕ್ಕೊಂಡು ಬೇಕು ಅಂತ ಆದರೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿಕೊಳ್ಬೋದು. ನಾನು ಏನು ಹಾಕಲಿಲ್ಲ, ಇದಕ್ಕೆ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೇನೆ. ಅಡುಗೆಗಳನ್ನು ಆದಷ್ಟು ಸಿಂಪಲಾಗಿ ಇಟ್ಕೊಳ್ಬೇಕು, ಕ್ಲಮ್ಸಿಯಾಗಿ ಮಾಡಬಾರ್ದು ಅದನ್ನು. ಸಿಂಪಲ್ ಆದಷ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಕಡಿಮೆ ಮಸಾಲೆ ಉಪಯೋಗಿಸಿದಷ್ಟು. ಇದಕ್ಕೆ 2 ಬೀಜದಷ್ಟು ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೇನೆ, ಅದರ ರಸವನ್ನು ತೆಗೆದುಕೊಂಡು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಇಲ್ಲಿ ಇಷ್ಟಪಡುವವರು ಹಾಕ್ಕೊಳ್ಳಿ, ಇಲ್ಲದವರು ಸ್ಕಿಪ್ ಮಾಡಿಕೊಳ್ಬೋದು. ಆದರೆ ಬಾಳೆ ಹೂವಿನ ಪಲ್ಯಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೇ ಅದು ರುಚಿಯಾಗೋದು. ಅದರಲ್ಲಿ ಒಂದು ಸ್ವಲ್ಪ ಒಗರಿನ ಅಂಶ ಇರ್ತದಲ್ವ, ಆ ಒಗರಿನ ಅಂಶ ಹುಳಿ ಹಾಗೂ ಬೆಲ್ಲದಿಂದ ಹೊಡೆದು ಹೋಗ್ತದೆ. ಆವಾಗ ನಿಮಗೆ ಅದು ಬಾಳೆ ಹೂವಿನ ಪಲ್ಯ ಅಂತಲೇ ಅನಿಸೋದಿಲ್ಲ, ಅಷ್ಟು ರುಚಿಯಾಗಿ ಬರ್ತದೆ ಅದು. ಪಲ್ಯ ಅಂದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕದೇ ಇದ್ದರೆ ಆಗೋದಿಲ್ಲ ಅಲ್ವಾ. ಹಾಗೆ ಕೊನೆಗೆ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿ ನೀರು ಪೂರ್ತಿಯಾಗಿ ಆರೋವರೆಗೆ ಅದನ್ನು ಬೇಯಲಿಕ್ಕೆ ಬಿಡಿ. ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸಿ, ಆವಾಗ ನಿಮಗೆ ಕಡಿಮೆ ನೀರಲ್ಲಿ ಬೇಯ್ತದೆ ಅದು. ಒಂದು 10ರಿಂದ 12 ನಿಮಿಷ
ಮ್ಯಾಕ್ಸಿಮಮ್ ಅಂದರೆ 15 ನಿಮಿಷದೊಳಗೆ ನಿಮಗೆ ಅದನ್ನು ಕಟ್ ಮಾಡಿ ಪಲ್ಯ ಮಾಡಿಕೊಳ್ಬೋದು. ಅಷ್ಟೇ ಟೈಮ್ ಬೇಕಾಗೋದು ಇದಕ್ಕೆ. ಪಲ್ಯ ಮಾಡಲಿಕ್ಕೆ 10 ನಿಮಿಷ ಸಹ ಬೇಕಾಗೋದಿಲ್ಲ. ಕಟ್ ಮಾಡಲಿಕ್ಕೆ ಒಂದು 5 ನಿಮಿಷ ಬೇಕಾಗ್ತದೆ ಇದು. ಹಾಗೆ ಎಲ್ಲವನ್ನು ಸೇರಿಸಿ ಒಂದು 10ರಿಂದ 15 ನಿಮಿಷದೊಳಗೆ ಆರಾಮವಾಗಿ ನಿಮಗೆ ಬಾಳೆ ಹೂವಿನ ರುಚಿಯಾದ ಆರೋಗ್ಯಕರವಾದ ಪಲ್ಯ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಹಾಗೂ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.